ವಿಶೇಷವಾಗಿ ಕುಟುಂಬ ಪ್ರಾರ್ಥನೆ ಇರುವಂಥದ್ದಾಗಿದೆ. ಆ ಕುಟುಂಬ ಪ್ರಾರ್ಥನೆಗಾಗಿ ಈಗಲಿಂದಲೇ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮನ್ನು ಬಲಪಡಿಸಲಿ. ವಿಶೇಷವಾದಂಥ ಪ್ರಕಟಣೆ, ದೇವ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಕಳೆದ ತಿಂಗಳಲ್ಲಿ ಹುಬ್ಬಳ್ಳಿ, ಅದಾದ ನಂತರ ಬಿಜಾಪುರ್, ಈ ತಿಂಗಳಲ್ಲಿ ಬೀದರ್, ಬಾಲ್ಕಿ, ಹುಮನಾಬಾದ್, ಈ ಪ್ರಾಂತ್ಯಗಳಲ್ಲಿ ನಡೆದಂಥ ಮಹಿಮೆಯಾದಂಥ ಸೇವೆಗಳಿಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರು ಅದ್ಭುತಗಳನ್ನು, ಬಿಡುಗಡೆಗಳನ್ನು, ಸ್ವಸ್ಥತೆಯನ್ನು, ಅತಿಶಯವಾದಂಥ ದೇವರ ಮಹಿಮೆಯನ್ನು ಹೊಂದಿಕೊಳ್ಳುವ ಹಾಗೆ ದೇವರು ಕೃಪೆ ಮಾಡಿದರು. ಅದಕ್ಕಾಗಿ ದೇವರಿಗೆ ನಾನು ಎಷ್ಟೋ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಈ ತಿಂಗಳಲ್ಲಿ ನಡೆಯುವಂಥ ಹೆದರದಿರು ನನ್ನ ಮನವೇ ಸಭೆಯ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಈ ಸಂಡೇ, ಅಂದರೆ ಬರುವಂಥ ಸಂಡೇ 21ನೇ ತಾರೀಕು 3 ಗಂಟೆಯಿಂದ 7 ಗಂಟೆ ತನಕ ಬೆಂಗಳೂರಿನಲ್ಲಿರುವಂಥ ಹೆದರದಿರು ನನ್ನ ಮನವಿ ಸಭೆಯಲ್ಲಿ ನಡೆಯಲಿಕ್ಕಿದೆ. ಪ್ರತ್ಯೇಕವಾಗಿ ಹೊರಮಾವು ಸಿಗ್ನಲ್ಲಿರುವಂಥ ಜಯಂತಿ ಸರ್ಕಲ್, ಬಾಣಸ್ವಾಡಿ ಸಿಗ್ನಲ್ನಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ನಮ್ಮ ಸಭೆಯಲ್ಲಿ ನಡೆಯಲಿಕ್ಕಿದೆ. ಸುತ್ತಮುತ್ತಲಿರುವಂಥ KR ಪುರಂ ಇರ್ಬೋದು, ಬಾಬುಸಪಾಳ್ಯ ಇರ್ಬೋದು, ಆವಲಳ್ಳಿ ಇರ್ಬೋದು, ದೇವನಾಕಿ ಸ್ತೋತ್ರವಾಕಲಿ, ಹೆಣ್ಣೂರು ಬಂಡೆ, ಕಮನಹಳ್ಳಿ, ಕಲ್ಕೆರೆ, ಈ ಪ್ರಾಂತದಲ್ಲಿರುವಂಥ ದೇವ ಮಕ್ಕಳನ್ನು ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಈ ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ ನೀವು ಕುಟುಂಬವಾಗಿ ಬನ್ನಿರಿ. ಎಲ್ಲರಿಗೂ ಸದಾ ದೇವರ ವಾಕ್ಯ ಮತ್ತು ಜೀವವುಳ್ಳಂಥ ಆರಾಧನೆ ದೇವರ ಸನ್ನಿಧಾನದಲ್ಲಿ ಏರ್ಪಾಡು ಮಾಡಿದ್ದೇವೆ. ಎಲ್ಲರಿಗೂ ಸದಾ ಊಟದ ವ್ಯವಸ್ಥೆ ಇರ್ತದೆ. ತಪ್ಪದ ರೀತಿಯಲ್ಲಿ ನೀವು ಕುಟುಂಬವಾಗಿ ಬಂದು ಈ ದೈವಾಶೀರ್ವಾದವನ್ನು ಪಡೆದುಕೊಳ್ಳ್ರಿ. ವಿಶೇಷವಾಗಿ 25ನೇ ತಾರೀಕು ಹೆದರದಿರು ನನ್ನ ಮನವೇ ರಿವೈವಲ್ ಸೆಂಟರ್ ತುಮಕೂರಿನಲ್ಲಿ ಹಿರಿಯ ಸಭೆಯಲ್ಲಿ ವಿಶೇಷವಾದಂಥ ಆರಾಧನೆ ಇರುವಂಥದ್ದಾಗಿದೆ. ಈ ಕೂಟದಲ್ಲಿ ಸದಾ ಸಾವಿರ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಆಹ್ವಾನಿಸ್ತೇನೆ. ನಾನು ಮತ್ತು ನನ್ನ ಮಗಳು ಮೋನಿಕಾ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದೇವೆ. ನಮ್ಮ ತುಮಕೂರು ಜಿಲ್ಲೆ ಮೊದಲುಗೊಂಡು ನಮ್ಮ ಕರ್ನಾಟಕದ ಯಾವ ಭಾಗದಲ್ಲಿರುವುದಾದ್ರೂ ಸದಾ ಈ ವಿಶೇಷವಾದಂಥ ಕ್ರಿಸ್ಮಸ್ನಲ್ಲಿ ನೀವು ಪಾಲ್ಗೊಳ್ಳುವುದಾದರೆ ಖಂಡಿತವಾಗಿಯೂ ದೇವಾದಿದೇವನು ನಿಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡುವಂತನಾಗಿದ್ದ. ಒಂದು ವೇಳೆ ಯಾವುದೇ ಸಭೆಗೆ ಹೋಗದೇ ಇರುವಂಥ ವ್ಯಕ್ತಿಗಳು ನೀವಾಗಿರುವುದಾದರೆ, ಇದುವರೆಗೂ ಸಭೆಯ ನೋಡದೇ ಇರುವಂಥ ವ್ಯಕ್ತಿಗಳು ನೀವಾಗಿರುವುದಾದರೆ, ಸರಿಯಾಗಿ 9 ಗಂಟೆಯಿಂದ 25ನೇ ತಾರೀಕು ಕ್ರಿಸ್ಮಸ್ ದಿನದಂದು ಆರಾಧನೆ ಪ್ರಾರಂಭವಾಗುತ್ತದೆ. ನೀವೆಲ್ಲರೂ ಸದಾ ಆಸಕ್ತಿಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿರಿ. ಎಷ್ಟೇ ಸಾವಿರ ಜನ ಬಂದರೂ ಸದಾ ಪ್ರತಿಯೊಬ್ಬರಿಗೂ ಸದಾ ಊಟದ ವ್ಯವಸ್ಥೆ ಇರ್ತದೆ. ದೇವರು ಈ ವಿಶೇಷವಾದಂಥ ಕೃಪೆಯನ್ನು ನಿಮಗೆ ಕೊಡುವುದಕ್ಕಾಗಿ ಅವತ್ತು ದೇವ ಮಂದಿರದಲ್ಲಿ ಇಳಿದು ಬರುವಂತನಾಗಿದ್ದಾನೆ. ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರತ್ಯೇಕವಾಗಿ ಯಾರಾದರೂ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ ಸಹಾಯ ಮಾಡಬೇಕು, ನನಗೆ ಆಸಕ್ತಿ ಇದೆ, ಒಂದು ವೇಳೆ ಅವರ ಬಳಿನಲ್ಲಿ ಸಂಧಿಸೋದಕ್ಕೆ ನನಗೆ ಆಗೋದಿಲ್ಲ ಎಂಬುದಾಗಿ ಒಂದು ವೇಳೆ ನೀವು ಇರುವುದಾದರೆ, ಅಂತ ಮಕ್ಕಳಿಗೆ ಬಟ್ಟೆ ರೂಪದಲ್ಲಿ, ಹಣದ ರೂಪದಲ್ಲಿ, ವೈಯಕ್ತಿಕವಾಗಿ ವಸ್ತುಗಳ ರೂಪದಲ್ಲಿ ನೀವು ಕಾಣಿಕೆಗಳನ್ನು ಕಳಿಸುವುದಾದರೆ 9741791564 ಇದು ನಮ್ಮ ಪ್ರಾರ್ಥನಾ ಕರೆಯ ನಂಬರ್ ಮತ್ತು ಫೋನ್ಪೇ, ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಇದಕ್ಕೆ ನೀವು ಕಾಲ್ ಮಾಡಿ ವಸ್ತುಗಳನ್ನಾಗಿರ್ಬೋದು, ವಸ್ತ್ರಗಳನ್ನಾಗಿರ್ಬೋದು, ಹಣವನ್ನಾಗಿರ್ಬೋದು, ಯಾವುದನ್ನೇ ನೀವು ಕಳಿಸಿದರೆ 25ನೇ ತಾರೀಕು ವಿಶೇಷವಾಗಿ ಬರುವಂಥ ಅನೇಕ ಬಡವರಿಗೆ, ವಿಧವೆಯ ತಾಯಂದರಿಗೆ, ಅನೇಕ ಜನರಿಗೆ ನೀವು ಕೊಡುವಂಥ ಆ ಕಾಣಿಕೆ ಅಥವಾ ವಸ್ತು ಅಥವಾ ವಸ್ತ್ರಗಳನ್ನು ಅವರಿಗೆ ನಿಮ್ಮ ಪರವಾಗಿ ನಾವು ಅವರಿಗೆ ಕೊಡಲಿಕ್ಕಿದ್ದೇವೆ. ದೇವರು ಈ ವಿಷಯದಲ್ಲಿ ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ, ನೀವು ಈ ಕಾರ್ಯದಲ್ಲಿ ನಿಮ್ಮ ಕೈಯನ್ನು ಮುಂದೆ ಚಾಚಬಹುದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಜನ ಸಂದೇಶ ಕೇಳೋದಕ್ಕೆ ಸಿದ್ಧರಾಗಿದ್ದೀರಿ? ಬಹಳ ಸಂತೋಷಕರವಾದಂಥ ಸಮಯಕ್ಕೆ ನಾವು ಬಂದಿದ್ದೇವೆ ಪ್ರೀತಿಯುಳ್ಳ ದೇವಶನರೇ. ಕರ್ತನು ತಾನೇ ಈ ದಿನವನ್ನು ನೇಮಕ ಮಾಡಿ ನಮ್ಮ ಜೀವಿತದಲ್ಲಿ ನಾನು ನೋಡ್ತಾ ಇದ್ದೇನೆ, ಅನೇಕ ಕುಟುಂಬಗಳು ನಿಮ್ಮ ಆಸಕ್ತಿ, ನಿಮ್ಮ ಪ್ರೀತಿ
ನಾನು ನೋಡುವಾಗ ನನಗೆ ತುಂಬ ಸಂತೋಷವಾಗ್ತದೆ. ದೇವರ ಸನ್ನಿಧಾನದಲ್ಲಿ ಇವತ್ತು ಒಂದು ದಿವ್ಯವಾದಂಥ ಸಂದೇಶವನ್ನು ನೀವು ಕೇಳಲಿಕ್ಕೆ ಹೋಗ್ಲಿಕ್ಕಿದ್ದೀರಿ. ಈ ಸಂದೇಶ ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುವಂಥದ್ದಾಗಿದೆ. ದೇನಾಕಿ ಮಹಿಮುಂಟಾಗಲಿ. ಕರ್ತನ ಸನ್ನಿಧಾನದಲ್ಲಿ ದೇವರ ಹತ್ತಿರ ನಾವು ಏನೇನೋ ವರಗಳನ್ನು ಬೇಡ್ಕೊಳ್ತೇವೆ. ಇಂಥ ಅದ್ಭುತಗಳನ್ನು ಮಾಡಪ್ಪ, ಇಂಥ ಅತಿಶಯ ಕಾರ್ಯಗಳನ್ನು ಮಾಡಪ್ಪ ದೇವರೇ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಜೀವನ, ನನಗಿರುವಂಥ ಸಮಸ್ತವೆಲ್ಲವೂ ಸುಧಾರಿಸಬೇಕು, ಅವು ಬಲ ಹೊಂದಬೇಕು, ಆ ಕಾರ್ಯಗಳೆಲ್ಲವೂ ನನ್ನ ಜೀವಿತದಲ್ಲಿ ನಡೀಬೇಕೆಂಬುದಾಗಿ ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ಪ್ರಾರ್ಥನೆಗಳಿಗೆ ಕೆಲವೊಂದು ಸಾರಿ ಉತ್ತರ ಸಿಗುತ್ತೆ, ಕೆಲವೊಂದು ಸಾರಿ ಉತ್ತರಗಳು ಸಿಗೋದಿಲ್ಲ. ಆದರೆ ಇವತ್ತು ದೇವರ ಸನ್ನಿಧಾನದಲ್ಲಿ ಒಂದು ಮಾತನ್ನು ನಾನು ಹೇಳ್ತೇನೆ. ಆ ಮಾತೇನು ಗೊತ್ತಾ? ನಿನ್ನ ಬದುಕಿನಲ್ಲಿ ನಾವು ಯೋಚಿಸುವುದಕ್ಕಿಂತಲೂ, ನಾವು ಊಹಿಸುವುದಕ್ಕಿಂತಲೂ, ನಿರೀಕ್ಷಿಸುವುದಕ್ಕಿಂತಲೂ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತಲೂ ಉನ್ನತವಾದಂಥ ಅದ್ಭುತ ಅತಿಶಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬೇಕಂದ್ರೆ ದೇವರು ಒಂದು ಮಾತನ್ನು ಹೇಳ್ತಾನೆ. ಏನು ಗೊತ್ತಾ? ಯಾವಾಗಲೂ ನೀವು ಪ್ರಾರ್ಥಿಸುವಾಗ ದೇವರ ಆತ್ಮನ ಸಹಾಯವನ್ನು ಬೇಡ್ರಿ ಎಂಬುದಾಗಿ. ದೇವರ ಆತ್ಮನ ಸಹಾಯವನ್ನು ಬೇಡ್ರಿ ಎಂಬುದಾಗಿ. ಯಾಕೆಂತ ಹೇಳಿದರೆ, ತಕ್ಕ ಸಮಯದಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕೋ ಎಂಬುದಾಗಿ ನಮಗೆ ತಿಳಿಯೋದಿಲ್ಲ. ನಿಜವಾಗ್ಲೂ ದೇವರ ಸಾನ್ನಿಧ್ಯಾನದಲ್ಲಿ ನಮ್ಮನ್ನು ಪ್ರವೇಶ ಮಾಡುವ ಹಾಗೆ ಮಾಡುವ ಆತನು, ನಮ್ಮ ಪ್ರಾರ್ಥನೆಗಳನ್ನು ದೇವರ ಸಮೀಪದಲ್ಲಿ ಕೊಂಡೊಯ್ಯುವ ಆತನು, ನಮ್ಮ ಕೂಗನ್ನ ಅಲ್ಲಿ ಇಲ್ಲಿ ಡೈವರ್ಟ್ ಆಗದ ಹಾಗೆ ನೇರವಾಗಿ ಯಾವ ಸಂದರ್ಭದಲ್ಲಿ ಯಾವ ಪ್ರಾರ್ಥನೆ ಮಾಡಬೇಕು, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಮ್ಮನ್ನ ನಡೆಸುವಾತನು, ತಿಳಿಸಿಕೊಡುವಾತನು, ಸಹಾಯ ಮಾಡುವಾತನು ಪರಿಶುದ್ಧಾತ್ಮನೇ. ಅದಕ್ಕೆ ಬೈಬಲ್ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ, ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯದ 26ನೇ ವಚನವನ್ನು ನೋಡುವಂಥ ಸಂದರ್ಭದಲ್ಲಿ ಹೀಗೆ ಹೇಳ್ತದೆ, ತಾನೇ ಮಾತಿಲ್ಲದ ನೆರಳಾಟದಿಂದ ಆ ಆತ್ಮನು ನಮಗೋಸ್ಕರವಾಗಿ ಯಾವಾಗಲೂ ತಕ್ಕ ಕಾಲದಲ್ಲಿ ಏನು ಬೇಡಿಕೊಳ್ಳಬೇಕೆಂಬುದಾಗಿ ತಾನೇ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆಂಬುದಾಗಿ. ದೇನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಗಮನಿಸಿರಿ, ತಕ್ಕ ಸಮಯದಲ್ಲಿ ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಆತನು ತನ್ನನ್ನು ತಾನೇ, ದೇನಾಕ್ಕೆ ಸ್ತೋತ್ರವಾಗಲಿ, ಆತನು ವೈಯಕ್ತಿಕವಾಗಿ ಆತನು ಬಳಲುತ್ತಾ ಇರ್ತಾನಂತೆ. ಕಾರಣ ಏನಂದ್ರೆ, ನನ್ನ ಮಕ್ಕಳು ಸಮಯೋಚಿತವಾದಂಥ, ಸರಿಯಾದಂಥ, ದೇವರು ಮೆಚ್ಚುಗೆಯಾದಂಥ, ದೇವರನ್ನ ಪ್ರೀತಿಸುವಂಥ, ದೇವರ ಚಿತ್ತವನ್ನು ನೆರವೇರಿಸುವಂಥ ಕ್ರಿಯೆ ಕಾರ್ಯಗಳನ್ನು, ಪ್ರಾರ್ಥನೆಗಳನ್ನು ಮಾಡುವುದಿಲ್ಲ ಎಂಬುದಾಗಿ ತಾನೇ ನರಳಾಡ್ತಾ ಇರ್ತಾನಂತೆ. ಅದಕ್ಕೆ ಇವತ್ತು ನಾನು ನಿಮಗೆ ಹೇಳುವಂತ ಸಂಗತಿಯನ್ನು ಗೊತ್ತಾ? ಯಾವಾಗಲೂ ನೀವು ಪ್ರಾರ್ಥಿಸುವಾಗ ದೇವರಾತ್ಮನನ್ನು ಆತುಕೊಳ್ಳಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದರೆ, ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಯಾವುದೇ ವಿಧವಾದ ಬಿಡುಗಡೆ ಅಥವಾ ಸಹಾಯ ನಾವು ಹೊಂದಬೇಕಂದ್ರೆ ಆ ಆತ್ಮನ ಸಹಾಯವಿಲ್ಲದೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಏನು ಗೊತ್ತಾ? ಆ ಆತ್ಮನನ್ನ ದೇವರು ನಮಗೆ ಸಂಚಕಾರವಾಗಿ ಕೊಟ್ಟಿದ್ದಾನಂತೆ. ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದರ ಕುರಿತು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾನೆ. ರೊಟ್ಟಿ ಕೇಳುವಂತ ಮಗನಿಗೆ ನೀವು ಕಲ್ಲು ಕೊಡ್ತೀರಾ? ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 9ನೇ ವಚನ 10ನೇ ವಚನ ನೋಡುವಾಗ, ರೊಟ್ಟಿ ಕೇಳುವಂತ ಮಗನಿಗೆ ನೀವು ಕಲ್ಲು ಕೊಡ್ತೀರಾ?
ಮೀನು ಕೇಳುವಂತ ಮಗನಿಗೆ ನೀವು ಹಾವುಗಳನ್ನು ಕೊಡ್ತೀರಾ? ನರ ಮನುಷ್ಯರಾಗಿರುವಂತ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡ್ತೀರಿ, ಆದರೆ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂತ ನಿಮಗೆ ಎಷ್ಟೋ ಉನ್ನತವಾದಂತ ಆತ್ಮನ ವರಗಳನ್ನ ದೇವರು ನಿಮಗೆ ಅನುಗ್ರಹಿಸುತ್ತಾನಂತೆ. ಒಂದು ಸಾರಿ ದೇವರ ಆತ್ಮನ ಬಲದಿಂದ ನಾವು ತುಂಬಿದರೆ 100 ಅದ್ಭುತಗಳು ಒಂದೇ ಸಾರಿ ನಡೆಯಬಹುದು. ನಿರೀಕ್ಷೆಗಿಂತಲೂ ಮಿಗಿಲಾದಂತ ವಿಸ್ಮಯಕಾರಿ ಸಂಗತಿಗಳು ನಡೆದು ಬಿಡಬಹುದು. ಯಾಕಂದ್ರೆ ಆ ಪರಿಶುದ್ಧಾತ್ಮನಿಗೆ ಅಷ್ಟು ಶಕ್ತಿ ಇರುವಂತದ್ದಾಗಿದೆ. ಆತನು ಒಬ್ಬ ವ್ಯಕ್ತಿಯಲ್ಲ ರೀ, ಆತನೊಬ್ಬ ಶಕ್ತಿ ಅಲ್ಲ ರೀ, ಆತನ ನಿಜವಾಗ್ಲೂ ಸದಾ ದೇವರು, ದೇವರ ಆತ್ಮನೇ ಆತನು. ದೇವರ ಆತ್ಮನು ನಿಜವಾದಂತ ದೇವರೇ ಆತನು. ತಂದೆಗೆ ಎಷ್ಟು ಮಹಿಮೆ ಇದೆಯೋ, ಮಗನಿಗೆ ಎಷ್ಟು ಮಹಿಮೆ ಇದೆಯೋ, ಪರಿಶುದ್ಧಾತ್ಮನಿಗೂ ಸದಾ ಅಷ್ಟೇ ಮಹಿಮೆ ಇರುವಂಥದ್ದಾಗಿದೆ, ಅಷ್ಟೇ ಮಹಿಮೆ ಇರುವಂಥದ್ದಾಗಿದೆ. ನಿಮಗೆ ಉದಾಹರಣೆಯಾಗಿ ನಾನು ಹೇಳ್ತೇನೆ, ಎಚ್ಚರಿಕೆಯಿಂದ ಕೇಳ್ರಿ. ಈಗ ವೈದ್ಯಕೀಯ ರಂಗವನ್ನು ನೋಡುವಂತ ಸಂದರ್ಭದಲ್ಲಿ 2 ಪ್ರಾಮುಖ್ಯವಾದಂತ ಸಂಗತಿಗಳನ್ನು ನೋಡುತ್ತೇವೆ. ಒಂದು ಅಲೋಪತಿ ಎಂಬುದಾಗಿ, ಇನ್ನೊಂದು ಹೋಮಿಯೋಪತಿ ಎಂಬುದಾಗಿ. ಮೊದಲನೇದು ಅಲೋಪತಿ ಎಂಬುದಾಗಿ, ಎರಡನೇದಾಗಿ ಹೋಮಿಯೋಪತಿ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದು ಇದೆ, ಅದು ಇದೆ, ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಆಯುರ್ವೇದಿಕ್ ಎಂಬುದಾಗಿ, ಆಯುರ್ವೇದಿಕ್ ಎಂಬುದಾಗಿ. ಈ ಅಲೋಪತಿ ಮೆಡಿಸಿನ್ಗೂ ಹೋಮಿಯೋಪತಿ ಮೆಡಿಸಿನ್ಗೂ ಇರುವಂತ ವ್ಯತ್ಯಾಸಗಳೇನು ಗೊತ್ತಾ? ಈ ಅಲೋಪತಿಕ್ ಮೆಡಿಸಿನ್ ಇದೆಯಲ್ಲ, ಇದು ತುಂಬಾ ಕಾಸ್ಟ್ಲಿ. ಎಲ್ಲರೂ ಇದನ್ನ ತೆಗೆದುಕೊಂಡು ಉಪಯೋಗ ಮಾಡಕ್ಕಾಗಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ. ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಇರ್ಬೋದು, ಟಾನಿಕ್ಗಳಿರ್ಬೋದು, ಈ ಮೆಡಿಸಿನ್ಸ್ಗಳೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಎರಡನೇ ಸಂಗತಿ ಏನು ಗೊತ್ತಾ? ಈ ಟ್ಯಾಬ್ಲೆಟ್ಸ್ನಿಂದ ಸೈಡ್ ಎಫೆಕ್ಟ್ಗಳಾಗುತ್ತೆ, ಸೈಡ್ ಎಫೆಕ್ಟ್ಗಳು ಆಗುತ್ತೆ. ಉದಾಹರಣೆಗೆ, ಒಂದು ವೇಳೆ ನೀವು ಮಂಡಿ ನೋವಿದೆ ಅಥವಾ ಸೊಂಟದ ನೋವಿದೆ, ಕೈಕಾಲು ನೋವಿದೆ ಎಂಬುದಾಗಿ ಅವಾಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅನ್ನ ನೀವು ತೆಗೆದುಕೊಳ್ತಾ ಇರುವುದಾದ್ರೆ, ಆ ಪೇನ್ ಕಿಲ್ಲರ್ ಏನ್ ಮಾಡುತ್ತೆ ಗೊತ್ತಾ? ಟ್ಯಾಬ್ಲೆಟ್ಸ್ ಕಿಡ್ನಿನ ಹೊಡೆದು ಬಿಡುತ್ತೆ, ಕಿಡ್ನಿ ಲಾಸ್ ಆಗ್ಬಿಡುತ್ತೆ. ಒಂದು ಕಡೆ ಕಾಸ್ಟ್ಲಿ ಟ್ಯಾಬ್ಲೆಟ್ಸ್ ಅದು, ಇನ್ನೊಂದು ಕಡೆ ನೋಡುವಾಗ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ತುಂಬಾನೇ ಇರುತ್ತೆ, ತುಂಬಾನೇ ಇರುತ್ತೆ. ಆದ್ರೆ ಅದು ನಮಗೆ ಗೊತ್ತು, ಇದು ಎಫೆಕ್ಟ್ ಆಗುತ್ತೆ ಎಂಬುದಾಗಿ ಗೊತ್ತು. ಆದ್ರೆ ಈ ಕೈ ನೋವು, ಕಾಲು ನೋವು, ಮೈ ನೋವು ಬಂದಂತ ಸಂದರ್ಭದಲ್ಲಿ ತಡ್ಕೊಳಕ್ಕೆ ಆಗಲ್ಲ. ನಾನಲ್ಲ, ಡಾಕ್ಟ್ರೇ ಹೇಳಿದ್ರು ಸದಾ ನಾವೇನ್ ಮಾಡ್ತೇವೆ ಗೊತ್ತಾ? ತಾತ್ಕಾಲಿಕವಾಗಿ ನಮಗೆ ರಿಲೀಫ್ ಬರಬೇಕು, ಅಥವಾ ನಿದ್ದೆ ಮಾಡಬೇಕು, ಅಥವಾ ನಾನು ಈ ನೋವನ್ನ ಏನಾದ್ರೂ ಮಾಡಿ ಕಡಿಮೆ ಮಾಡ್ಕೊಳ್ಬೇಕೆಂಬುದಾಗಿ ಏನ್ ಮಾಡ್ತೀವಿ ಅಂದ್ರೆ, ಆ ಟ್ಯಾಬ್ಲೆಟ್ ಅನ್ನ ನಾವು ತೆಗೆದುಕೊಳ್ತೇವೆ. ಅದು ನಮಗೆ ಗೊತ್ತು, ಅದು ಸೈಡ್ ಎಫೆಕ್ಟ್ ಆಗುತ್ತೆ, ಅದೊಂದು ಜಾಸ್ತಿ ದುಡ್ಡು ಆಗುತ್ತೆ. ನೀವು ನೋಡಿ, ಯಾವುದೇ ವಿಧವಾದಂತಹ ಅಲೋಪತಿಕ್ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಂಡ್ರೆ ಆ ಪ್ರತಿಯೊಂದು ಟ್ಯಾಬ್ಲೆಟ್ಸ್ಗಳಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಒಂದಕ್ಕೊಂದು ಎಫೆಕ್ಟ್ ಆಗ್ತಾನೆ ಇರ್ತವೆ. ವೇಳೆ BP ಮಾತ್ರೆನ ನೀವು ತೆಗೆದುಕೊಳ್ತಾ ಇರುವುದಾದ್ರೆ ಫಸ್ಟ್ ಅದು ಲಿವರಿಗೆ ಹೊಡೆಯುತ್ತೆ, ಆಮೇಲೆ ಕಿಡ್ನಿಗೆ ಹೊಡೆಯುತ್ತೆ, ಏನೆಲ್ಲ ಬರಬೇಕು ಎಲ್ಲದು ಬಂದ್ಬಿಡ್ತದೆ. ಆದ್ರೂ ಸದಾ ಕೆಲವೊಂದು ದಿನಗಳ ಕಾಲ ಆದ್ರೂ ಬದುಕಬೇಕೆಂಬುದಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನ ಕುಡಿಲೇಬೇಕಾಗುತ್ತೆ. ಯಾರು ಹೇಳಿದ್ರು ಸದಾ ಅದನ್ನ ನಾವು ಬಿಡೋದಿಲ್ಲ. ಅದೇ ರೀತಿನಲ್ಲಿ ನೋಡುವಾಗ ಹೋಮಿಯೋಪತಿ, ಈ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಆಗ್ಲಿ, ಟಾನಿಕ್ಲಾಗ್ಲಿ, ಇವುಗಳ ಬೆಲೆ ತುಂಬಾ ಕಡಿಮೆ. ತುಂಬಾ ಕಡಿಮೆ ಅಂದ್ರೆ ಒಬ್ಬ ಬಡವ
ಕೇವಲ ಒಂದು 200-300 ರೂಪಾಯಿ ಇತ್ತ ಅಂತ ಹೇಳಿದರೆ ಬಾಟಲ್ ಗಂಟ್ಲೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಾಟಲ್ ಗಂಟ್ಲೆ ಟಾನಿಕ್ಗಳನ್ನು ಕೊಡ್ತಾರೆ, ಪೌಡರ್ಗಳನ್ನು ಕೊಡ್ತಾರೆ. ಇದನ್ನ ತೆಗೆದುಕೊಳ್ಳಬಹುದು. ಎರಡನೇ ಒಂದು ಸಂಗತಿ ಏನಂದ್ರೆ, ಇದು ಬೆಲೆ ಕಡಿಮೆ. ಎರಡನೇದಾಗಿ ಇದು ಬಂದು ಯಾವುದೇ ವಿಧವಾದಂತ ಸೈಡ್ ಎಫೆಕ್ಟ್ ಅನ್ನ ಬಾಡಿಗೆ ಕೊಡೋದಿಲ್ಲ. ಸೈಡ್ ಎಫೆಕ್ಟ್ ಅನ್ನ ಬಾಡಿಗೆ ಕೊಡೋದಿಲ್ಲ. ಇದನ್ನ ಅಲೋಪತಿಯನ್ನ ಕಂಡುಹಿಡಿದಂತ ವ್ಯಕ್ತಿನೇ ಇದನ್ನು ಸದಾ ಕಂಡುಹಿಡಿತಾನೆ. ಅವನ ಹೆಸರು ಸೊಲೊಮನ್ ಅನಿಮೆನ್ ಎಂಬುದಾಗಿ ಅಲೋಪತಿಕ್ ತಜ್ಞ ಇದನ್ನ ಕಂಡುಹಿಡಿತಾನೆ. ಯಾಕೆ ಕಂಡುಹಿಡಿತಾನಂದ್ರೆ, ಅಲೋಪತಿಕ್ ಆ ಟ್ಯಾಬ್ಲೆಟ್ಸ್ಗಳು ಬಹಳ ವಿಷಕಾರಿಯಾಗಿರ್ತವೆ. ಒಂದು ಜ್ವರದ ಮಾತ್ರೆ ನೀವು ಕುಡಿದು ನೋಡ್ರಿ, ಒಂದು ವೇಳೆ ಬಾಯಿನಲ್ಲಿ 1 ಸೆಕೆಂಡ್ 2 ಸೆಕೆಂಡ್ ಇತ್ತು ಅಂದ್ರೆ ಬಾಯಿಯೆಲ್ಲ ವಿಷದಿಂದ ತುಂಬಿಡುತ್ತೆ ಅದು. ಅದಕ್ಕೆ ಈತ ಯೋಚನೆ ಮಾಡಿ, ಎಲ್ಲರಿಗೂ ಕಡಿಮೆ ದುಡ್ಡಲ್ಲಿ ಆರೋಗ್ಯ ಸಿಗಬೇಕು, ಎಲ್ಲರೂ ಸದಾ ಅದ್ಭುತವಾದ ಸ್ವಸ್ಥತೆಯನ್ನು ಹೊಂದಬೇಕು, ಎಲ್ಲರೂ ಸದಾ ಇದನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಸಂತೋಷವಾಗಿ ತೆಗೆದುಕೊಳ್ಳಬೇಕೆಂಬುದಾಗಿ ಈ ಸೊಲೊಮನ್ ಅನಿಮೆನ್ ಎನ್ನುವಂತಹ ಈ ವ್ಯಕ್ತಿ ಇದಾನಲ್ಲ, ಪಂಚದಾರದಿಂದ ಟ್ಯಾಬ್ಲೆಟ್ಸ್ ಗಳನ್ನ ತಯಾರು ಮಾಡ್ತಾನೆ. ನೋಡೋದಕ್ಕೆ ಕಪ್ಪದಾಗಿರ್ತದೆ, ಕಾಣೋದಕ್ಕೆ ಅಷ್ಟೊಂದು ಸುಂದರವಾಗಿರಲ್ಲ. ಇವು ವಕ್ರವಾಗಿರ್ತದೆ, ಇಲ್ಲ ಹಸಿರಾಗಿರ್ತದೆ. ಅದರ ಮೇಲೆ ಪಂಚದಾರ ಎನ್ನುವಂತ ಆ ವಸ್ತುವಲ್ಲಿ ಮುಳುಗಿಸಿ ಏನ್ ಮಾಡ್ತಾನೆ ಅಂದ್ರೆ, ಅದೊಂದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಬಾಯಿನಲ್ಲಿ ಹಾಕೊಂಡು ಅದನ್ನ ಚೀಪ್ಬೋದು. ಆ ರೀತಿನಲ್ಲಿ ಅವನು ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಎಲ್ಲರೂ ಗುಣ ಹೊಂದಬೇಕು, ಎಲ್ಲರೂ ಸ್ವಸ್ಥತೆಯನ್ನು ಹೊಂದಬೇಕು, ಎಲ್ಲರೂ ಕಡಿಮೆ ರೇಟಿನಲ್ಲಿ ಔಷಧಗಳನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಈ ಹೋಮಿಯೋಪತಿಯನ್ನ ಆತನು ಕ್ರಿಯೇಟ್ ಮಾಡ್ತಾನೆ. ಹೋಮಿಯೋಪತಿಯನ್ನ ಆ ಔಷಧಗಳನ್ನ ಆತನು ಉತ್ಪತ್ತಿ ಮಾಡ್ತಾನೆ. ನೀವೆಲ್ಲ ಅನ್ಕೊಂಡಿರ್ಬೋದು, ಪಾಸ್ಟರ್ ಇವತ್ತು ಟ್ಯಾಬ್ಲೆಟ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಯಾಕಪ್ಪ ಇವತ್ತನ್ನ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಕುಡಿಯಲೇಬೇಕಾ, ಬಿಪಿದು ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಬಿಟ್ಟು ಬಿಡಬೇಕೆಂಬುದಾಗಿ ಥಿಂಕ್ ಮಾಡಬೇಡಿ. ಅದೆಲ್ಲ ನನ್ನ ಪಾಯಿಂಟ್. ನಿಜವಾದಂತ ಪಾಯಿಂಟಿಗೆ ನಾನು ಬರ್ತಾ ಇದ್ದೇನೆ. ದೇನಾಕೆ ಸ್ತೋತ್ರವಾಗ್ಲಿ. ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ಗಮನಿಸ್ರಿ. ಈ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಇದೆಯಲ್ಲ, ಕಡಿಮೆ ಬೆಲೆಗೆ ಸಿಗುತ್ತೆ. ಇದನ್ನ ಕುಡಿದ್ರೆ ಎಷ್ಟು ವರ್ಷ ಬೇಕಾದ್ರೂ ಕುಡಿದ್ರೆ ಸಹ ಇದರಿಂದ ಸೈಡ್ ಎಫೆಕ್ಟ್ ಆಗಲ್ಲ. ಮೂರನೇ ಒಂದು ಸಂಗತಿ ಇದರಿಂದ ಏನಾಗುತ್ತದೆ ಗೊತ್ತಾ? ಒಂದು ಟ್ಯಾಬ್ಲೆಟ್ಸ್ ನೀನು ಕುಡಿದ್ರೆ ಆ ಟ್ಯಾಬ್ಲೆಟ್ಸ್ ಮೂಲಕವಾಗಿ ಅನೇಕ ರೋಗಗಳು ಬರಬೇಕೆಂಬುದಾಗಿ ಕಾದುಕೊಂಡಿದ್ದಂತ ರೋಗಗಳಿದ್ದಾವಲ್ಲ, ಆ ರೋಗಗಳನ್ನ ಇದು ತಡೆದು ನಿಲ್ಲಿಸುತ್ತೆ. ಎಷ್ಟೊಂದು ಆಶ್ಚರ್ಯಕರವಾದಂತ ಸಂಗತಿ ಅಲ್ವಾ? ಒಂದು ಟ್ಯಾಬ್ಲೆಟ್ಸ್ 7-8 ರೋಗಗಳನ್ನ ಅದು ತಡೆದು ನಿಲ್ಲಿಸುತ್ತಂತೆ. ಕರೋನಾ ಟೈಮ್ನಲ್ಲಿ ಒಂದು ಟ್ಯಾಬ್ಲೆಟ್ಸ್ ಅನ್ನ ಆತ ಕಂಡುಹಿಡಿತಾನೆ. ಆ ಟ್ಯಾಬ್ಲೆಟ್ ಹೆಸರೇನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಅನಿಮಿಕ್ ಫೇಲ್ ಎಂಬುದಾಗಿ ಒಂದು ಟ್ಯಾಬ್ಲೆಟ್ಸ್ ಅನ್ನ ಆತನ ಕಂಡುಹಿಡಿತಾನೆ. ಆ ಕರೋನಾ ಟೈಮ್ನಲ್ಲಿ ಆ ಟ್ಯಾಬ್ಲೆಟ್ಸ್ ತುಂಬಾ ಉಪಯೋಗವಾಯ್ತಂತೆ. ಸುಮಾರು ರೋಗಗಳನ್ನು ಅದು ತಡೆದು ನಿಲ್ಲಿಸ್ತದಂತೆ. ಇನ್ನು ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಹೋಮಿಯೋಪತಿನಲ್ಲಿ ಆತನು ಕಂಡುಹಿಡಿದಿದ್ದಾನೆ. ಕೇವಲ ₹1, ₹2, ₹3 ಸಿಗುವಂತ ಒಂದೊಂದು ಟ್ಯಾಬ್ಲೆಟ್ಸ್ಗಳು 30, 40, 50 ರೋಗಗಳನ್ನು ವಾಸಿ ಮಾಡ್ತದಂತೆ, ರೋಗಗಳನ್ನು ಸುಸ್ಥತೆ ಮಾಡುತ್ತಂತೆ. ಎಷ್ಟೊಂದು ಆಶ್ಚರ್ಯಕರವಾದಂಥ ಸಂಗತಿ ಅಲ್ವಾ? ಆಶ್ಚರ್ಯಕರವಾದಂಥ ಸಂಗತಿ ಅಲ್ಲ? ಪ್ರೀತಿಯುಳ್ಳ ದೇವಜನರ, ಈ ಮೂರನೇ ಪಾಠವನ್ನು ನೀವು ಗಮನಿಸ್ತಾ ಇದ್ದೀರಿ. ಹೋಮಿಯೋಪತಿ ಎಂಬುದಾಗಿ ಕರೆಯಲ್ಪಡುವಂಥ ಈ ಔಷಧಗಳಲ್ಲಿ, ಟ್ಯಾಬ್ಲೆಟ್ಗಳಲ್ಲಿ ಬೆಲೆ ಕಡಿಮೆ, ಸೈಡ್ ಎಫೆಕ್ಟ್ ಇರಲ್ಲ. ಒಂದು ಟ್ಯಾಬ್ಲೆಟ್ಸ್, ಕೆಲವೊಂದು ಟ್ಯಾಬ್ಲೆಟ್ಸ್ಗಳು 30, 60
70-100ರಷ್ಟು ರೋಗಗಳನ್ನ ಅದು ತಡೆದು ನಿಲ್ಲಿಸುವಂತ ಒಂದು ಸಾಮರ್ಥ್ಯ ಇರುತ್ತಂತೆ. ಈಗ ರಿಯಲ್ ಪಾಯಿಂಟ್ಗೆ ಬರ್ತಾ ಇದ್ದೇನೆ ನೋಡ್ರಿ. ದೇನಾಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನು ಎನ್ನುವಂತ ಆ ದೇವರಾತ್ಮನು ನಮ್ಮ ಒಳಗಡೆ ಇರುವುದಾದ್ರೆ ಈ ಲೋಕದಲ್ಲಿರುವಂತ 1000 ಸಮಸ್ಯೆಗಳಿಗೆ ಆತನೊಬ್ಬನೇ ಪರಿಷ್ಕಾರವನ್ನು ಕೊಡುವಂತವನಾಗಿದ್ದಾನೆ. ಕರಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಆ ಆತ್ಮನು ನಮ್ಮನ್ನ ಒಳಗಡೆ ಇರುವುದಾದ್ರೆ, ಆ ಆತ್ಮನ ಅಭಿಷೇಕ ನಮ್ಮ ಮೇಲೆ ಇರುವುದಾದ್ರೆ, ಆ ಪರಿಶುದ್ಧಾತ್ಮನು ನಮ್ಮನ್ನ ಗೈಡ್ ಮಾಡುವುದಾದ್ರೆ, ಲೀಡ್ ಮಾಡುವುದಾದ್ರೆ, ಆ ಪರಿಶುದ್ಧಾತ್ಮನು ನಮ್ಮನ್ನ ನಡೆಸುವುದಾದ್ರೆ 1000 ಪಟ್ಟು ಸಮಸ್ಯೆಗಳನ್ನ ಆತನೇ ಬಗೆಹರಿಸಿಬಿಡ್ತಾನೆ. ಆತನೇ ಬಗೆಹರಿಸಿಬಿಡ್ತಾನೆ. ದೇನಾಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 9ನೇ ವಚನ 10ನೇ ವಚನ ಇನ್ನೊಂದು ಸಾರಿ ಕೇಳಿಸ್ಕೊಳ್ರಿ. ಪರಿಶುದ್ಧಾತ್ಮನ ಕುರಿತು ಅಲ್ಲಿ ದೇವರು ಮಾತನಾಡುತ್ತಿರುವಂಥ ಸಂಗತಿ. ದೇವರ ಸಮ್ಮುಖದಲ್ಲಿ 7ನೇ ವಚನ ನಾವು ಓದುವಾಗ 7, 8, 9, 10ನೇ ವಚನ ಕೇಳಿಸ್ಕೊಳ್ರಿ. ಅದಕ್ಕೆ ಯಾವಾಗಲೂ ನಾವು ಪ್ರಾರ್ಥಿಸಬೇಕಂತೆ. ಯಾವುದಕ್ಕಾಗಿ ಪ್ರಾರ್ಥಿಸಬೇಕಂತೆ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ, ಹುಡುಕುವವನಿಗೆ ಸಿಕ್ಕುತ್ತದೆ, ತಟ್ಟುವವನಿಗೆ ತೆರೆಯುತ್ತದೆ. ಕಲ್ಲನ್ನು ಕೊಡ್ತೀರಾ? ಕೆಟ್ಟವರಾದ ನೀವು ಆದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನ ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಯಾವ ವರ? ಪರಿಶುದ್ಧಾತ್ಮನ ವರಗಳನ್ನು, ಎಷ್ಟೋ ವರಗಳನ್ನು ಕೊಡುವನಲ್ಲವೇ. ಅದಕ್ಕೆ ಇವತ್ತು ನಾನು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ನೀವು ಯಾವಾಗಲೂ ಬೇಡಿಕೊಳ್ಳುವುದಾದ್ರೆ, ದೇವರೇ ನಿನ್ನ ವರಗಳಿಂದ, ನಿನ್ನ ಫಲಗಳಿಂದ, ನಿನ್ನ ಅಭಿಷೇಕದಿಂದ, ನಿನ್ನ ಆತ್ಮನಿಂದ, ನಿನ್ನ ಪುನರುತ್ಥಾನದ ಶಕ್ತಿಯಿಂದ, ಪರಿಶುದ್ಧಾತ್ಮನೇ ನಮಗೆ ನಿನ್ನ ವರಗಳು ನಮಗೆ ಬೇಕು ಎಂಬುದಾಗಿ ನೀವು ಬೇಡಿಕೊಂಡ್ರೆ ಆ ಆತ್ಮನು ನಡೆಸುವಂಥ ಕ್ರಿಯೆ ನೋಡ್ರಿ. ನಿಮ್ಮ ಮುಂದೆ ಇರುವಂಥ ತಡೆಗಳನ್ನು ಆತನು ಹೊಡೆದು ಹಾಕ್ತಾನೆ. ನಿಮ್ಮ ಕಣ್ಣೀರನ್ನು ಆತನು ಒರೆಸುತ್ತಾನೆ. ನಿಮ್ಮ ದುಃಖದ ದಿನಗಳನ್ನು ಆತನು ಕೊನೆಗಾಣಿಸುತ್ತಾನೆ. ನಿಮ್ಮ ಮುಖದಲ್ಲಿರುವಂಥ ಲಜ್ಜೆತನವನ್ನು ಆತನು ನೀಗಿಸುತ್ತಾನೆ. ನಿಮ್ಮ ಮುಖಗಳು ಪ್ರಕಾಶ ಹೊಂದುವಂತೆ ಮಾಡುತ್ತಾನೆ. ನಿಮಗೆ ಸೌಖ್ಯವನ್ನು ಕೊಡುತ್ತಾನೆ, ನಿಮಗೆ ಜೀವವನ್ನು ಕೊಡುತ್ತಾನೆ, ನಿಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. 1-2 ಸಂಗತಿಗಳಲ್ಲ, 1000 ಅದ್ಭುತಗಳು, 1000 ಅತಿಶಯಗಳು, 1000 ವಿಧವಾದಂತಹ ಮಹಿಮೆಯ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಆತನೇ ನಡೆಸುವಂತನಾಗಿದ್ದಾನೆ. ಅದಕ್ಕೆ ದೇವರ ಆತ್ಮನು ನಮ್ಮ ಜೊತೆಯಲ್ಲಿ, ನಮ್ಮ ಒಳಗಡೆ, ನಮ್ಮ ಸಹಾಯಕನ ಆತನಾಗಿರುವುದಾದರೆ ಜಯದಿಂದ ಜಯಕ್ಕೆ, ಮಹಿಮೆಯಿಂದ ಮಹಿಗೆ, ಕೃಪೆಯಿಂದ ಕೃಪೆಗೆ, ಆದರಣೆಯಿಂದ ಆದರಣೆಗೆ, ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಸೇವೆಯನ್ನು ಮಾಡಲಿಕ್ಕಾಗುವ ಹಾಗೆ, ಸೇವೆಯಲ್ಲಿ ನಾವು ಬಲ ಹೊಂದಲಿಕ್ಕಾಗುವಂತೆ, ಅನೇಕರಿಗೆ ಸಾಕ್ಷಿ ಕೊಡಲಿಕ್ಕಾಗುವ ಹಾಗೆ ಆ ಆತ್ಮನೇ ನಮಗೆ ಸಹಾಯ ಮಾಡುವ ಆತ್ಮನಾಗಿರೋದರಿಂದ ಕರ್ತನ ಸನ್ನಿಧಾನದಲ್ಲಿ ಆ ಪರಿಶುದ್ಧಾತ್ಮನ ಸಹವಾಸದಲ್ಲಿ ನೀವಿರ್ರಿ. ಪರಿಶುದ್ಧಾತ್ಮನನ್ನು ಯಾವಾಗಲೂ ಗೌರವಿಸಿರಿ. ಆತನೊಂದಿಗೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. ಆತನೊಂದಿಗೆ ವಾಕ್ಯವನ್ನು ಧ್ಯಾನ ಮಾಡಿರಿ. ಆತನೊಂದಿಗೆ ದೇವರ ಚಿತ್ತವನ್ನು ಕೇಳ್ರಿ. ಆತನೊಂದಿಗೆ ನೀವು ಇದ್ದು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ಆತನೇ ನಿಮಗೆ ಸಮಯೋಚಿತವಾದಂಥ ಸಹಾಯವನ್ನು ಮಾಡಿ ನಿಮ್ಮನ್ನು ಬಲಪಡಿಸಿ ಆತನು ನಡೆಸುವಂತವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ದೇವರಾತ್ಮನೇ, ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ದೇವ ಕರ್ತನೆ ಸ್ವಾಮಿ, ನಿನ್ನ ಕಾರ್ಯಗಳನ್ನು ನಾವು ಕರ್ತನೆ ಎಷ್ಟೋ ನೋಡುತ್ತಾ ಇದ್ದೇವೆ. ಇನ್ನು ಮುಂದೆ ಸದಾ ನಾವು ನೋಡುವುದಕ್ಕೆ ಬೇಕಾದಂಥ ಒಂದು ವಿಸ್ಮಯಕಾರಿ ಸಂಗತಿ ದೇವರೇ ಕರ್ತನೆ ಸ್ವಾಮಿ, ನೀನು ತಾನೇ ಪ್ರಕಟಿಸಿದ ಹಾಗೆ ನೀವು ತಂದೆಯನ್ನು ಬೇಡಿಕೊಂಡ್ರೆ ಆತನು ಎಷ್ಟೋ ಮಹಿಮೆಯಾದಂಥ ವರಗಳನ್ನು ನಿಮಗೆ ಕೊಡುತ್ತಾನೆ ಎಂಬುದಾಗಿ ದೇವರೇ ಕರ್ತನ ಪರಿಶುದ್ಧಾತ್ಮನ ವರ ಫಲಗಳಿಂದ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಕರ್ತನೆ ಆತ್ಮಾಭಿಷೇಕದಿಂದ ನೀನು ತುಂಬಿಸಿ ಈ ಮಕ್ಕಳ ಜೀವಿತದಲ್ಲಿ ಕರ್ತನೆ ಯಾವುದನ್ನು ಕಾಣಲಿಲ್ಲವೋ, ಯಾವ ತಡೆಗಳಿದ್ದಾವೋ, ಯಾವ ಪರಿಸ್ಥಿತಿಗಳು ಇವರಿಗೆ ಪ್ರತಿಕೂಲವಾಗಿದ್ದಾವೋ, ಯೇಸುವಿನ ನಾಮದಲ್ಲಿ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಎಲ್ಲ ಯೆಹೋವನ ಆತ್ಮನಿಂದಲೇ ಎಂಬುದಾಗಿ ದೇವರಾತ್ಮನೇ ನೀನು ತಾನೇ ಕರ್ತನೆ ಸ್ವಾಮಿ ಆ ಎಲ್ಲ ವಿಧವಾದಂಥ ತಡೆಗಳನ್ನು ಒಡೆದು ಈ
ಮಕ್ಕಳಿಗೆ ಕರ್ತನೆ ಮಹಿಮೆಯ ಬಲದಿಂದ ಕರ್ತನೆ ಸ್ವಾಮಿ ದೇವರ ಕರ್ತನೆ ಸ್ವಾಮಿ ತುಂಬಿ ಈ ವರ್ಷದ ಕೊನೆ ಭಾಗದಲ್ಲಿ ಕರ್ತನೆ ಸ್ವಾಮಿ ದೇವರ ಕರ್ತನೆ ನಿನ್ನ ಮೂಲಕವಾಗಿ ಮಹತ್ ಕಾರ್ಯಗಳನ್ನು ಈ ಮಕ್ಕಳು ನಡೆಸಲಿಕ್ಕಾಗುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಪ್ರತ್ಯೇಕವಾಗಿ ಈ ಮಕ್ಕಳ ಎಲ್ಲ ಪ್ರಯಾಣಗಳಲ್ಲಿ ದೇವರೇ, ಇವರ ಬಿಸ್ನೆಸ್ಗಳಲ್ಲಿ, ಇವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದೇವರ ಕರ್ತನೆ, ಇವರ ಉದ್ಯೋಗದಲ್ಲಿ, ಇವರ ಮಕ್ಕಳ ವಿವಾಹದಲ್ಲಿ, ಇವರು ಮಾಡುವಂಥ ಪ್ರತಿಯೊಂದು ಕರ್ತನೆ ಅದ್ಭುತವಾದಂಥ ಅತಿಶಯ ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆ ದೇವರ ಆತ್ಮನೆ ನಿರಂತರವಾಗಿ ಚಲಿಸಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತವೆ. ಪ್ರತ್ಯೇಕವಾಗಿ ಕಾಣಿಕೆಯನ್ನು ಕಳಿಸಿದಂಥ ನಹೋಮಿ ಸಿಸ್ಟರ್, ಬಾಮಿನಿ ಸಿಸ್ಟರ್, ವೈಲೆಟ್ ಸಿಸ್ಟರ್, ದೇವ ಕರ್ತನೆ ಸ್ವಾಮಿ ಸಮ್ಮುಖದಲ್ಲಿ ಲತಾ ಸಿಸ್ಟರ್, ಸುನೀತಾ ಸಿಸ್ಟರ್, ಅಬ್ರಾಹಂ ಬ್ರದರ್, ದೇವ ಕರ್ತನೆ ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ದೇವರ ಕರ್ತನೆ ಸ್ವಾಮಿ ಪೂಜಾ ಎಂಬಿ, ದೇವರ ಕರ್ತನೆ ಸ್ವಾಮಿ ಕಾವ್ಯಶ್ರೀ, ದೇವರೇ ನಿನ್ನ ಸನ್ನಿಧಾನದಲ್ಲಿ ಇನ್ನು ಅನೇಕ ಮಕ್ಕಳಿದ್ದಾರಪ್ಪ. ದೇವರ ಕರ್ತನೆ ಸ್ವಾಮಿ ಗುಲ್ಬರ್ಗಾದಿಂದ ಕೊಡುತ್ತಿರುವಂಥ ಕರ್ತನೆ ಸ್ವಾಮಿ ಮಗ ದೇವರ ಕರ್ತನೆ ದಿನೇಶ್ ಅವರಿಗಾಗಿ, ಸುದೀಪ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಬ್ಬರನ್ನು ಸದಾ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.